ನನಗೆ ಭಾರಿ ನೋವಾಗಿದ್ದು, ನಾನು ಅಲ್ಲಿ ಹೋಗ್ತಾ ಇದ್ದಾಗ ಆದಂಥ ಕೆಲವು ತೊಂದರೆಗಳನ್ನ ನಾನು ಆಗಲೇ ನಿತಿನ್ ಗಡ್ಕರಿ ಸಾಹೇಬರಿಗೆ ತಿಳಿಸಿದ್ದೆ. ಒಂದು ಪತ್ರವನ್ನು ಕೂಡ ಸವಿಸ್ತಾರವಾಗಿ ಬರೆದಿದ್ದೆ. ಏನೇನಾಗ್ತಾಯಿದೆ, ಎಷ್ಟಾಗಿದೆ, ಏನು ಎತ್ತ ಎಲ್ಲವನ್ನು ಕೂಡ 20 ನವಂಬರ್ನಲ್ಲಿ ನಾನು ಪತ್ರ ಬರೆದು ಅಧಿಕಾರಿಗಳನ್ನ ಕರ್ಕೊಂಡೋಗಿ ಏನೆಲ್ಲ ಮಾಡಿದ್ದೆ ಅವರಿಗೆ ಇಲ್ಲಿವರೆಗೂ ಕೂಡ ಅದರ ಮಾಹಿತಿ ಪೂರ್ತಿ ಇರಲಿಲ್ಲ. ಸಂಪೂರ್ಣವಾದ ಮಾಹಿತಿಯನ್ನು ಒಂದು 8-10 ಪೇಜು ನಮ್ಮ ಅಧಿಕಾರಿಗಳು ಕೊಟ್ಟು ಪ್ರತಿಯೊಂದನ್ನು ಕೂಡ ಮಾಡಿದ್ದೆ. ಒಂದು ವರ್ಷದಲ್ಲಿ 3 ವರ್ಷದಲ್ಲಿ 254 ಜನ ಸತ್ತಿದ್ದಾರೆ. ದುರಂತ ಎಲ್ಲಿ ಆಕ್ಸಿಡೆಂಟ್ ಆಗ್ತಾಯಿತ್ತು ಅಲ್ಲೇ ಆಗ್ತಾಯಿದೆ. ಅದಕ್ಕೆ ಈಗಾಗಲೇ ಇವತ್ತು ನೆನ್ನೆ ಮೊನ್ನೆ ಎಲ್ಲ ಮಾತನಾಡಿದ ಮೇಲೆ ಅವ್ರು ಯಾರೋ ಪಾಪ ಇಡೀ ಕುಟುಂಬ ಇದಾದ ಮೇಲೆ ಕೆಲಸ ಇದಾಗಿದೆ. 2ನೇ ತಾರೀಕಿಂದ ಅದನ್ನು ವಾರ್ಫುಟ್ಟಿನಲ್ಲಿ ಕೆಲಸ ತಗೊಂಡು 4-5 ತಿಂಗಳಲ್ಲಿ ಮುಗಿಸೋದಕ್ಕೆ ಕೂಡ ಒತ್ತಡವನ್ನು ತಂದಿದ್ದೇನೆ. ಅದು ನೆಲಮಂಗಲದಿಂದ ತುಮಕೂರು ನಮ್ಮ ಹಿರೇಹಳ್ಳಿ ಅಲ್ಲಿಂದ ಈಚೆ ಬರ್ತದೆ, ಟೋಲ್ವರೆಗೂ ಬರ್ತದೆ. ಅದು ರಾಜಾ ಟೈಲ್ಸ್ ಇತ್ತು, ಸಾರಿ ಇದು ಯಾವುದದು ಊರು ಕೆರೆ ನಮ್ಮ ರೈಲ್ವೆ ಸ್ಟೇಷನ್ ಅಲ್ಲಿವರೆಗೂ ಆಗಿದೆ. 45 ಕಿಲೋಮೀಟ್ರು ನೆಲಮಂಗಲದಿಂದ 45 ಕಿಲೋಮೀಟ್ರು 2044 ಕೋಟಿ ರೂಪಾಯಿಗಳ ಒಂದು ಇದಾಗಿ ಎಲ್ಲವೂ ಕೂಡ ಸ್ಥಗಿತ ಆಗಿ ಅವ್ನು ಬಿಟ್ಟೋಗೋ ಸ್ಟೇಜಲ್ಲಿದ್ದ. ನಮ್ಮ ಅಧಿಕಾರಿಗಳನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಇವರೆಲ್ಲ ಕುಳಿತುಕೊಂಡು ಅಗಲೀಕರಣ ಮಾಡಿ ಇವತ್ತು ದುರಸ್ತಿ ಮಾಡಿ ಅದೆಲ್ಲವೂ ಕೂಡ 6 ಲೈನನ್ನು ನಾವು ಲೋಕಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ನಾನೇ ಸ್ವತಃ ಅವತ್ತು ನನಗನ್ನಿಸ್ತದೆ ಒಂದು 74 ಕಿಲೋಮೀಟ್ರ್ ಇದೆಷ್ಟಪ್ಪ ಇದು 45 ಕಿಲೋಮೀಟ್ರು ಸುಮಾರು. ನಾನು ಬೆಳಿಗ್ಗೆ 10 ಗಂಟೆಯಿಂದ 6 ಅವರ್ಸ್ ಸುತ್ತಾಡಿದ್ವಿ. ಅದ್ರ ಬಗ್ಗೆ ಯಾವುದು 3 ವರ್ಷದಲ್ಲಿ ಈ 45 ಕಿಲೋಮೀಟರ್ ದೂರದಲ್ಲಿ ನೆಲಮಂಗಲ ಟೋಲಿಂದ ನಮ್ಮ ಊರು ಕೆರೆ ಅಲ್ಲಿವರೆಗೂ ಇದನ್ನು ನಾನು ಇದಾದ ಮೇಲೇ ಅವ್ರಿಗೆ ಎಚ್ಚರಿಕೆಯಾಗಿ ಗಡ್ಕರಿ ಸಾಹೇಬರು ನನಗೆ ಕೊನೆಗೆ ಅವರು ಇದೆಲ್ಲ ಓದಿ ಇಲ್ಲ ಹೆಂಗಾಯಿತು ಏನಾಯಿತು ಅಂತ ಅವ್ರಿಗೆ ಇಡೀ ದೇಶ ಅವ್ರದ್ದಿದೆ, ಇದನ್ನು ಗಮನಕ್ಕೆ ತರಬೇಕಾದ್ರೆ ನಮ್ಮ ಕರ್ತವ್ಯ. ನಾನೊಬ್ಬ ಲೋಕಸಭಾ ಸದಸ್ಯರಾಗಿ ಮಂತ್ರಿಯಾಗಿ ಅಲ್ಲ, ನಾನೇ ಸ್ವತಃ ದಿನ ಓಡಾಡೋದ್ರಿಂದ ನೋಡಿ ಇದನ್ನು ತಂದ ಮೇಲೆ ಸ್ಪಂದಿಸಿದ್ದಾರೆ. ಆ ಕಾಂಟ್ರಾಕ್ಟರ್ ಕರೆಸಿ ಮತ್ತೆ ಮಾಡಿ ಎಲ್ಲವೂ ಕೂಡ ಆಗಿ ಅಗ್ರಿಮೆಂಟ್ ಆಗಿ ಕೆಲಸನೂ ಕೂಡ ಶುರು ಮಾಡ್ತಾಯಿದ್ದಾರೆ. ಒಂದು ನಿಮಿಷ ತಾಡ್ರಿ. ತುಮಕೂರಿನ ನಾಗರಿಕರಿಗೆ, ತುಮಕೂರಿನ ಜನರಿಗೆ, ತುಮಕೂರಿನ ಮತದಾರರಿಗೆ ಯಾರೇ ಅನ್ಯಾಯ ಮಾಡಿದ್ರು ಕೂಡ ಅದು ಅನ್ಯಾಯನೇ. ನಾನು ಬರೋಕ್ಕೆ ಮುಂಚೆನೇ ಈ ಎಲ್ಲವೂ ಕೂಡ ನಡೆದೋಗಿತ್ತು. ಇದು ನನ್ನ ಕಾಲದಲ್ಲೇ ಶುರುವಾಗಿದ್ದೇನಲ್ಲ. ನಾನು ಕೂಡ ಯಾರ್ಯಾರಿಗೆ ಹೇಳಬೇಕೋ, ಯಾವ್ಯಾವ ಮಂತ್ರಿಗಳಿಗೆ ಹೇಳಬೇಕು, ಯಾರ್ಯಾರಿಗೆ ಹೇಳಬೇಕು, ಪ್ರತಿಯೊಬ್ಬರಿಗೂ ಕೂಡ ಹೇಳಿದ್ದೀನಿ. ಮತ್ತು ನಾನೊಬ್ಬ ಮಂತ್ರಿಯಾಗಿ ಆ ಒಂದು ಸ್ಟ್ರೈಕ್ನಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯತೆ ಇಲ್ಲ. ನಾನು ಇನ್ನೆಲ್ಲ ಒಂದು ಕಡೆ 45 ವರ್ಷದ ನನ್ನ ಅನುಭವನ ಇದಕ್ಕೆ ರಸ್ತೆ ಬದಿಯಲ್ಲಿ ಇಡೋದಕ್ಕಾಗಿಲ್ಲ. ಇದು ನನಗೆ ಪೂರ್ತಿ ಟೆಕ್ನಿಕಲ್ ಆಗಿ ಅಂಥ ಮಾಹಿತಿಯನ್ನು ಯಾರೂ ಕೂಡ ಕೊಟ್ಟಿಲ್ಲ. ಸುರೇಶ್ ಗೌಡರು ಬಂದಾಗೆಲ್ಲ ಮಾತನಾಡ್ತಾ ಇರ್ತಾರೆ, MT ಕೃಷ್ಣಪ್ಪನವ್ರು ಮಾತಾಡ್ತಾ ಇರ್ತಾರೆ, ನಮ್ಮ ಶಿವಣ್ಣವರು ಅವಾಗವಾಗ ಕೋಪ ಬಂದಾಗೆಲ್ಲ ಒಂದೊಂದು ಸಾರಿ ಹೇಳ್ತಾ ಇರ್ತಾರೆ. ನಾನು ನಿಮ್ಗೆ ಇಷ್ಟು ಮಾತ್ರ ಹೇಳ್ತೀನಿ, ಏನು ಸುರೇಶ್ ಗೌಡರು ಹೇಳಿದ್ರು ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ಒಂದು, ಈ ಜಿಲ್ಲೆಯನ್ನು ಕತ್ತಲೆ ಕೋಣೆಯಲ್ಲಿಟ್ಟು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಯಾವುದೇ ಯೋಜನೆಗಳು ಸಾಧುವಾದುದಲ್ಲ. ನಾನು ತಮ್ಮ ಮೂಲಕ ಮಾನ್ಯ ಜಲಸಂಪನ್ಮೂಲ ಸಚಿವರಿಗೆ ವಿನಂತಿ ಮಾಡ್ತೀನಿ, ಸಾಧಕ ಬಾಧಕಗಳನ್ನು ಮಾಡಿ ಏನಿವತ್ತು ಹೋಗ್ತಾ ಇದೆ ಪ್ರತಿಯೊಂದು ಸರಿಯಾಗಿದೆ, ಅದನ್ನು ಬೇರೆ ರೂಪದಲ್ಲಿ ಮಾಡೋದಕ್ಕೆ ಮಾಡಿ. ಆದರೆ ಎಂಟೈರು ಈ ಜಿಲ್ಲೆಯ ಜನರನ್ನು, ಜಿಲ್ಲೆಯ ರೈತರನ್ನು ಎಲ್ಲ ಒಂದು ಕಡೆ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಮಾಡಿಕೊಂಡು ಆಗೋದು ಬೇಡ. ಇಲ್ಲೂ ಕೂಡ BJP ಇದೆ, ಕಾಂಗ್ರೆಸ್ ಇದೆ, ಇನ್ನೊಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರಿ ನೀರು ಅವನ ಜೀವನಾಡಿ. ಮಧ್ಯಪ್ರದೇಶಕ್ಕೆ ಯಾಕೆ ಹೋಗಿ ಬನ್ನಿ ಅಂದರೆ ಇವರೇ ನಿಮ್ಮಲ್ಲಿ ಎಷ್ಟು ಯಾರಾದರೂ ಒಬ್ಬರು ಕಳಿಸ್ತೀನಿ ಅಂದರೆ ಎಲ್ಲನೂ ಕಳಿಸಿ ಅಂತಾರೆ. ಎಲ್ಲನೂ ಕಳ್ಸೋಕ್ಕಾಯ್ತದ? ನೀವು ನೋಡಬೇಕು ಆ ಸಿಸ್ಟಮ್. ಆ ಪುಣ್ಯಾತ್ಮ ಶಿವರಾಜ್ ಸಿಂಗ್ ಚೌಹಾಣ್ ಮುಖ್ಯಮಂತ್ರಿಯಾಗಿ ಯಾವ ರೀತಿ ಡಂಪ್ ಮಾಡಿದ್ದಾನೆ ನೀರನ್ನು ತೆಗೆದುಕೊಂಡೋಗಿ ಇಡೀ ರಾಜ್ಯಕ್ಕೆ. ಎಂತೆಂಥ ಬರಡು ಭೂಮಿ ಅಂತ ಹೇಳ್ತಾ ಇದ್ದೀವಲ್ಲ, ಆ ಬರಡು ಭೂಮಿ ಆ ಬೆಟ್ಟ ಗುಡ್ಡದಲ್ಲೂ ಕೂಡ ಶುದ್ಧ ಕುಡಿಯೋ ನೀರಿದೆ, ರೈತನ ಜಮೀನಿಗೆ ನೀರು ಹೋಗ್ತಾ ಇದೆ. ಈ ಫಾರ್ಮಾಲಿಟೀಸ್ನ ನಾವು ಎಲ್ಲರೂ ಕೂಡ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಜಮೀನು ಕಡಿಮೆ ಇದೆ, ಬೆಳವಣಿಗೆ ಕಷ್ಟ ಆಯ್ತದೆ.
ಇದನ್ನು ಅಳವಡಿಸೋದಕ್ಕೆ ನಾನು ಕೂಡ ಇನ್ನೊಂದು 2-3 ಸಾರಿ ಆದಮೇಲೆ ಇನ್ನೂ 2 ಸಾರಿ ಹೋಗ್ತೀನಿ. ನಾನು ಬಂದಮೇಲೆ ಏನಾದರೂ ಮಾಡಿ ಯಾವುದಾದ್ರು ಒಂದು 2-3 ತಾಲೂಕಿನಾರು ನಾನು ಅದನ್ನು ಮಾಡಬೇಕು ಅನ್ನೋ ಒಂದು ಚಿಂತನೆ ಬಂದಿದ್ದೀನಿ. 100ಕ್ಕೆ 100 ಇದೆ. ವಿರೋಧ ಅಂದರೆ ಇವರು ತಾಂತ್ರಿಕವಾಗಿ ಏನು ಅನ್ಯಾಯ ಮಾಡಿದಾರೋ ಅದರ ಪೂರ್ತಿ ಮಾಹಿತಿ ನನಗಿಲ್ಲ. ಮಾಡಿದ್ದಾರೆ ಅನ್ನೋದು ಎಲ್ಲರೂ ಕೂಡ ಇಷ್ಟೆಲ್ಲ ಮಾತಾಡುವಾಗ ಇಷ್ಟೆಲ್ಲ ಇದ್ದರೂ ಕೂಡ ನೀವು ಚರ್ಚೆ ಮಾಡಿ ಕುಳಿತ್ಕೊಂಡು ಬಿಟ್ಟು ಹಠಕ್ಕೆ ಬೀಳಬೇಡಿ. ಎಲ್ಲ ರೈತರೇನೆ, ಎಲ್ಲರೂ ರೈತರೇನೆ ಆಗಿರೋದ್ರಿಂದ ಮೊನ್ನೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿ, ಕೇವಲ ರಾಮನಗರ ಇಲ್ಲ ಕನಕಪುರ ಇಲ್ಲ ಕುಣಿಗಲ್ಗೆ ಮಾತ್ರ ಇವರು ಮಂತ್ರಿ ಅಲ್ಲ, ಇವರು ಇಡೀ ರಾಜ್ಯಕ್ಕೆ ಮಂತ್ರಿ. ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಅದ್ರ ಮೇಲೆ ನಾವು ಏನು ಹೇಳೋಕ್ಕಾಗೋದಿಲ್ಲ, ನನಗೆ ಪೂರ್ತಿ ಸಂಪೂರ್ಣವಾದ ಮಾಹಿತಿ ಇಲ್ಲ. ಅಲ್ಲ ಸರ್, ನಿಮ್ಮದೇ ಪಕ್ಷದ ನಾಯಕರುಗಳು 1 ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ, ನಿಮಗೆ ಪೂರ್ಣ ಮಾಹಿತಿ ಇಲ್ಲ ಅಂದ್ರೆ ಅವ್ರಿಗೆ ಎಷ್ಟು ಮಾಹಿತಿ ಇರ್ಬೋದು? ಅವ್ರಿಗೆ ಯಾವ ಮಟ್ಟಕ್ಕೆ ಮಾಹಿತಿ ಇರ್ಬೋದು? ಒಂದು ನಿಮಿಷ ತಾಳಪ್ಪ, ಸರ್ಕಾರ ನಮ್ದಿಲ್ಲ, ಇದು ಯಾರೂ ಯೋಚನೆಯೇ ಮಾಡಿರಲಿಲ್ಲ ಈ ಥರ ಆಗ್ತದೆ ಅಂತ. ಏನು ಈಗಾಗಲೇ ಕುಣಿಗಲ್ ಕೆರೆಗೆ ನೀರು ತುಂಬಿಸೋದಕ್ಕೆ ಸನ್ಮಾನ್ಯ ಸುರೇಶ್ ಗೌಡರು, ಮುದ್ದರಿಮೇಗೌಡರು ಇದ್ದಾಗೇನೆ ಅವೆಲ್ಲವೂ ಕೂಡ ಮುಗಿದೋಗಿ ಜಯಚಂದ್ರ ಅವರು. ಇವತ್ತಲ್ಲೆಲ್ಲ ಯಾರಿಗೂ ತೊಂದರೆ ಆಗಿಲ್ಲ, ಇನ್ನೊಬ್ಬರು ತೊಂದರೆ ಕೊಡೋ ಅವಶ್ಯಕತೆ ಬರೋದಿಲ್ಲ. ನೀರಿನಲ್ಲಿ ನಾವು ರಾಜಕಾರಣ ಮಾಡೋದು ಬೇಡ. ಸಿದ್ಧಗಂಗೆ ಮಠದ್ದು ಈಗಾಗಲೇ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ MB ಪಾಟೀಲರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾನು ಅವರಿಗೆ ಧನ್ಯವಾದಗಳು ಸಮರ್ಪಣೆ ಮಾಡ್ತೀನಿ. ಇನ್ನೊಂದು ದೊಡ್ಡ ಮಾತು ಹೇಳಿದ್ದಾರೆ, ಇನ್ನು ಮುಂದೆಯೂ ಕೂಡ ಕೆರೆಯಿಂದ ನೀರು ತೆಗೆದುಕೊಳ್ಳೋದಕ್ಕೆ ನಾವೇ ಎಲ್ಲ ಥರದ ಇದನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಅದನ್ನು ಅಷ್ಟಕ್ಕೆ ಬಿಡೋಣ. ಅದು ಒಂದು ಸಾರ್ವಜನಿಕರ ಮಠ ಅನ್ನೋದಕ್ಕಿಂತ ಹೆಚ್ಚಾಗಿ ಭಗವಂತನ ಕೃಪೆಯಿಂದ ಇರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಜಾಸ್ತಿ ನಾವು ಅದನ್ನು ಇದಾಗೋದು ಬೇಡಪ್ಪ, ದಯವಿಟ್ಟು ಪ್ಲೀಸ್. ಒಂದು ನನಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಂದು 2 ಸಲ ನಾನು ಮತ್ತು ಸಂಬಂಧಪಟ್ಟಂಥ ಯಾರ ಜೊತೆ ಮಾತಾಡಿದ್ದೀನಿ ಅಂತ ನಾನು ಹೇಳಕ್ಕೆ ತಯಾರಾಗಿಲ್ಲ. ನನ್ನ ಭಾವನೆ ಇಷ್ಟೇ, ಏನು ಹೊಸೂರಿನಲ್ಲಿ ಈಗಾಗಲೇ ತಮಿಳುನಾಡು ಸರ್ಕಾರ ಮಾಡಬೇಕು ಅಂತಿದ್ದರಿಂದ ನನ್ನ ಮೊದಲನೇ ಆದ್ಯತೆ ಏನು ತುಮಕೂರಿನ ಮತ್ತು ನೆಲಮಂಗಲ ಮಧ್ಯದಲ್ಲಿ ಎಲ್ಲರೂ ಒಂದು ಕಡೆ ಮಾಡಿ, ಅದಿಲ್ಲ ಅಂದರೆ HAL ಏನು ಏರ್ಪೋರ್ಟ್ ಇದೆ ಇವಾಗಲೇ ಹಳೇದು, ಅದನ್ನು ಪೂರ್ತಿ ಇದು ಮಾಡಿ, ಅದಕ್ಕೆ ಅಂಥ ದುಡ್ಡು ಜಾಸ್ತಿ ಖರ್ಚಾಗೋದಿಲ್ಲ. ಮತ್ತು ನಮಗೆ ಏನು ತಾಂತ್ರಿಕವಾಗಿ ಎಲ್ಲವೂ ಕೂಡ ಆ ಭಾಗದಲ್ಲೇ ಬರೋದ್ರಿಂದ ಇಲ್ಲ ಮಾಡಿದ್ರೆ 100ಕ್ಕೆ 100 ನೀವು ಮಾಡಿದ್ರೆ ತುಮಕೂರು ಎಲ್ಲದಕ್ಕೂ ಕೂಡ ಅನುಕೂಲ. ಯಾಕಂದರೆ 16 ಬೈಪಾಸ್ಗಳ ಜೊತೆಯಲ್ಲಿ ಇಡೀ ಭಾರತ ದೇಶದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿದ್ರೆ ನಾಗಾಲೋಟದಲ್ಲಿ ಬೆಳೀತಕ್ಕಂಥದ್ದು ತುಮಕೂರು ಮಾತ್ರ. ಆ ತುಮಕೂರಿನಲ್ಲಿ ಮಾಡಿ ತುಮಕೂರಿಗೆ ಹೊಂದ್ಕೊಂಡಿರುವಂಥ ನೀವು ದಾಬಾಸ್ಪೇಟೆಯಲ್ಲಿ ಮಾಡ್ತೀರಾ, ನೆಲಮಂಗಲ ಮಾಡ್ತೀರಾ, ಇಲ್ಲಿ ಮಾಡ್ತೀರಾ, ನಮಗೇನು ತಗರಾಲಿಲ್ಲ. ಆದರೆ ಅದನ್ನು ಬಿಟ್ಟು ಇನ್ನೆಲ್ಲ ಹೋಗೋದು ಬದಲಿಗೆ ನೀವೇನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಏನು ಹಳೇದೇನಿದೆ ನಮ್ಮ ಇದನ್ನು ಏರ್ಪೋರ್ಟನ್ನು ಅದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಡಿ ಅದನ್ನು ಮಾಡಿದ್ರು ಒಳ್ಳೆಯದು. ನಾನು ಇವತ್ತವರೆಗೂ ನಿನ್ನೆ ಮೊನ್ನೆಯಿಂದ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಮೊದಲು ಕೇಂದ್ರಕ್ಕೆ ಮನವಿ ಮಾಡೋದು ಕೇಂದ್ರ ಸರ್ಕಾರದ ಇದಲ್ಲ, ಇದು ರಾಜ್ಯ ಸರ್ಕಾರ ಮಾಡಬೇಕಾಗಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾಳೆಯಲ್ಲಿ ನಾನೊಂದು ಪತ್ರವನ್ನು ಬರಿತಾ ಇದ್ದೀನಿ. CT ರವಿ ಏನು ಮಾಡಿದ್ದಾರೆ ಇಲ್ಲ ಅಂತ ತೀರ್ಮಾನ ಮಾಡೋರು ಏನು ಇದು ವಿಧಾನ ಪರಿಷತ್ತಿನ ಸಭಾಪತಿಗಳು. ಪರಿಷತ್ತಿನ ಸಭಾಪತಿಗಳು ಎಷ್ಟು ಮಟ್ಟಿಗೆ ಅದು ಕಸ್ಟೋಡಿಯನ್ನು, ಅದೇ ರೀತಿ ಪಾರ್ಲಿಮೆಂಟ್ನಲ್ಲಿ ನಮ್ಮ ಸ್ಪೀಕರು ಕೂಡ ಅಷ್ಟೇ ಕಸ್ಟೋಡಿಯನ್. ಅವ್ರ ತೀರ್ಮಾನ ಅವ್ರು ಏನು ಕೊಟ್ಟಿದ್ದಾರೆ ಇನ್ನೂ ರೂಲಿಂಗ್ ನಂಗೆ ಗೊತ್ತಿಲ್ಲ. ಆದರೆ CT ರವಿಯವರು ಏನಾದ್ರು ಆ ರೀತಿ ಮಾತನಾಡಿದ್ದಾರೆ ಅನ್ನೋದು ನಿಮ್ಮ ಪತ್ರಿಕೆಗಳನ್ನು ನಾವು ನೋಡಿದ್ದೀವಿ. ಅದು ನನಗನ್ನಿಸ್ತದೆ ಆತ ಒಬ್ಬ ಬುದ್ಧಿವಂತ ರಾಜಕಾರಣಿ, ಆ ಮಟ್ಟದಲ್ಲಿ ಮಾತಾಡ್ತಾನೆ ಅನ್ನೋದು ನನಗೆ ಗೊತ್ತಿಲ್ಲ. ಅದನ್ನು ತೀರ್ಮಾನ ಮಾಡಬೇಕಾದವರು ಸಭಾಪತಿ ಬಸವರಾಜ ಹೊರಟ್ಟಿಯವರು ಅದು ಮಾಡ್ತಾರೆ. ಅದಾದಮೇಲೆ ಅವ್ರು ಕರ್ಕೊಂಡೋಗಿ ಮಾನಸಿಕ ಹಿಂಸೆ ಇದೆಯಲ್ಲ, ಅದು ಯಾವುದೇ ನಾಗರಿಕ ಸರ್ಕಾರಕ್ಕೆ ಗೌರವ ತರೋದು.